ಇವತ್ತು ರೈತರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರು ನಾಪತ್ತೆಯಾಗಿದ್ದಾರೆ. 2 ತಿಂಗಳ ಹಿಂದೆನೇ ಅವರು ರಾಜ್ಯದ ಗೃಹ ಸಚಿವರಾಗಿದ್ದಾರೆ. ಮುಖ್ಯಮಂತ್ರಿಗಳು ಬಂದಾಗ ಅವರಿಗೂ ವೆಲ್ಕಮ್ ಮಾಡೋಕ್ಕೋಸ್ಕರ ಒಂದು ದಿನ ಬಂದು ಹೋದವರು 2 ತಿಂಗಳಿಂದ ಕ್ಷೇತ್ರದಲ್ಲಿ ಸುಳಿವಿಲ್ಲ. ಎಲ್ಲ ಕಡೆ ರೈತರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಚಿವರು ಈ ಜಿಲ್ಲೆಯಲ್ಲಿ 3 ಮಂದಿ ಸಚಿವರಾಗಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ಶರಣ್ ಪ್ರಕಾಶ್ ಪಾಟೀಲ್ ಅವರು, ಅಜಯ್ ಸಿಂಗ್ ಅವರು, ಯಾರು ಕೂಡ ಸನ್ನಿಂದ ಸುಳಿತಾ ಇಲ್ಲ. ನೀವು ರೈತರ ಕಣ್ಣೀರು ಒರೆಸಲಿಲ್ಲಪ್ಪ ಅಂದ್ರೆ ಹೊಟ್ಟಿಗೇನು ಅನ್ನವನ್ನು ತಿನ್ನಬಿಟ್ಟೆ ಮಣ್ಣು ತಿನ್ನಲಿಕ್ಕಾಗುತ್ತಾ? ರೈತರು ಏನಾದರೂ ಬೆಳೆ ಬೆಳೆಯದೇ ಇದ್ರೆ ನಿಮ್ಮಲ್ಲಿ ಏನಾಗುತ್ತೆ? ಇಲ್ಲಿವರೆಗೆ ಬರಗಾಲ ಘೋಷಣೆ ಮಾಡ್ಬೇಕಂತೇಳಿ ಮುಖ್ಯಮಂತ್ರಿಗಳು ಬಂದಾಗ ನಾವು ಭಾರತೀಯ ಜನತಾ ಪಕ್ಷ ವತಿಯಿಂದ ಮನವಿ ಪತ್ರ ಕೊಟ್ಟಿದ್ದೆವು. ರೈತರ ಕೃಷಿ ಸಾಲಗಳನ್ನು ಮನ್ನಾ ಮಾಡಬೇಕಂತೇಳಿ ಕೂಡ ಅವರಿಗೆ ನಮ್ಮವರ ಹೋರಾಟ ಇವತ್ತು ರಾಜ್ಯ ಸರ್ಕಾರ ವಿರುದ್ಧವಾಗಿ ನಮ್ಮ ರೈತರ ಪರವಾಗಿ ನಮ್ಮ ಹೋರಾಟ. ಇವತ್ತು ಬಿಜೆಪಿ ಪಕ್ಷದಿಂದ ಒಂದು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಹೋದನೇ ವರ್ಷ ಆದಂಥ ಅನ್ಯಾಯ ಭಾಳಷ್ಟು ಅನ್ಯಾಯ ನಮ್ಮ ಕಮಲಾಪುರದವ್ರಿಗೆ. ಯಾಕಪ್ಪ ಅಂದ್ರೆ ಇಲ್ಲಿ ಬಿಜೆಪಿ ಶಾಸಕರ ಯಾವಾಗಲೂ ಈಗಂತಲ್ಲ ಪ್ರತಿ ಸಲನೂ. ಯಾಕಂದ್ರೆ ಇಲ್ಲಿ ಇದ್ದಂಥ ಉಸ್ತುವಾರಿ ಮಂತ್ರಿಗೆ ಏನದ ಬರೀ ಅವರಿಗೆ ಬೇರೆ ವಿಷಯ ನ್ಯಾಷನಲ್ ಇಂಟರ್ನ್ಯಾಷನಲ್ RSS ಒಂದೇ ಬೇಕೀಗದ. ಯಾಕಂದ್ರೆ ಇಲ್ಲಿ ರೈತರು ಬೇಕಿಲ್ಲ. ಯಾಕಂದ್ರೆ ಅವ್ರ ಉಳ್ಳಕ್ಕೆ ಯಾರೆಲ್ಲ ನಾವು ಅಲ್ಲಿ ಅಧಿಕಾರಿಗಳಲ್ಲಿ ಯಾರೇ ಅಲ್ಲಿ ನೀವು ಅಲ್ಲಿ ಊಟಕ್ಕೆ ಏನು ಬೇಕು ಅನ್ನ ಬೇಕು ಮಾತೇತ್ರೆ ನಾವು ರೈತರ ಪರವಾಗಿದ್ದೀವಿ ಅದು ಇದೆ ಅಂತ. ಒಟ್ಟು ಇಲ್ಲಿವರೆಗೆ 3.5 ವರ್ಷ ಆಯ್ತು ಒಂದು KDP ಮೀಟಿಂಗ್, ಅದು ಅರ್ಧಕ್ಕೆ ಎದ್ದು ಹೋಗ್ಯಾರ. ಇದಾದ ನಂತರ ಒಟ್ಟೆ ಒಂದು KDP ಮೀಟಿಂಗ್ ಇಲ್ಲ. ಮೊನ್ನೆ ರೀಸೆಂಟ್ಲಿ ಬಂದಾಗ ನಮ್ಮ ಶಾಸಕರಿಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಯಾಕಪ್ಪ ಅವ್ರು ಬಿಜೆಪಿ ಶಾಸಕರು ಅಂತ. ಟೋಟಲಿ ಇಲ್ಲಿ ನಮ್ಮ ಕಮಲಾಪುರ ಫೇಲ್ಯೂರ್ ಆಗಬೇಕಾದ್ರೆ ಇಲ್ಲಿ ಇದ್ದಂಥ ದಂಡಾಧಿಕಾರಿ ಮೇನ್, ಅದು ಅಲ್ಲದೆ ಕೃಷಿ ಅಧಿಕಾರಿಗಳು. ಯಾಕಂದ್ರೆ ಅವ್ರು ಭಾಳ ತಾರತಮ್ಯ ಮಾಡ್ಯಾರ. ಯಾಕಪ್ಪ ಅಂದ್ರೆ ಅವ್ರ ಮೇಲೆ ಇನ್ನೊಂದು ವಿಚಾರ ಅದ, ಅವ್ರು ನಮಗೆ ಮನೋದಿ ಅಂತಾರ. ಬಟ್ ಅವರು ವಿಷಯದಾಗ ಏನದಪ್ಪ ಅಂತಂದ್ರೆ ಇಲ್ಲಿ ಲ್ಯಾಂಡ್ ಹೋಲ್ಡಿಂಗ್ಸ್ ಯಾರಿಗದ ಬಿಜೆಪಿ ಲ್ಯಾಂಡ್ ಹೋಲ್ಡಿಂಗ್ಸ್ ಭಾಳ ಅದ. ಅದಕ್ಕೆ ಇನ್ಸೂರೆನ್ಸ್ ಕೊಟ್ಟರೆ ಅವ್ರಿಗೆ ಜಾಸ್ತಿ ರೊಕ್ಕ ಹೋಗ್ತದೆ ಬಿಜೆಪಿ ಅವ್ರ ಮತ್ತೆ ಸಮೃದ್ಧಿ ಅಂತಾರೆ. ಈ ವಿಚಾರಗಳು ಅವ್ರ ಬಲ್ಲವ. ಮತ್ತು ನಮಗೆ ಹೇಳ್ತಾರೆ ಮನೋದಿ ಅಂತ. ರಿಯಲ್ ಮನೋದಿ ಇದ್ದಿದ್ದು ಅವರೇ. ಯಾಕಂದ್ರೆ ಇದೆಲ್ಲ ಅವರು ತಪ್ಪು ಕಲ್ಪನೆ ಅವರು ಉಸ್ತುವಾರಿ ಮಂತ್ರಿ ಬಲ್ಲದ. ಯಾಕಂದ್ರೆ ಇದು ಸುಧಾರಿಸಬೇಕು. ಯಾವಾಗ ನೋಡಿದ್ರು ಚಿಂಚೋಳಿ ಮತ್ತು ನಮ್ಮ ಗ್ರಾಮೀಣಕ್ಕೆ ಸಾಕಷ್ಟು ಅನ್ಯಾಯ ಆಗ್ತದೆ. ಇಲ್ಲಿ ಸ್ಪೆಷಲಿ ಡೊಂಗರಗಾಂವ್ ಬತ್ತು, ಮರಗುತ್ತಿ ಬತ್ತು, ನಮ್ಮ ಓಕಳಿ ಬತ್ತು, VK ಸರಗರ್ ಬತ್ತು, ಲಾಡಮುಗಳಿ, ಮಡಕಿ, ಶ್ರೀಚಂದ್, ಸಡಕಿಣ್ಣೆ ಎಲ್ಲ ಪ್ರತಿಯೊಂದು ಗೋಗಿ ಜೀವನಿಗೆ ಎಲ್ಲ ಬತ್ತು. ಪ್ರತಿಯೊಂದಲ್ಲಿ ಮೈನಸ್ನೇ ಬಂದ್ರೆ ಮೈನಸ್ನಾಗ. ಯಾಕಪ್ಪ ಇಲ್ಲಿಂದ ಇದರ ರೈತರಿಲ್ಲ. ಇಲ್ಲಿ ಯಾರು ರೈತರು ಊಟ ಮಾಡಂಗಿಲ್ಲ. ಯಾಕಂದ್ರೆ ಎಷ್ಟು ನಮ್ಮ ಶಾಸಕರದು ಒಂದು ಶಾಂತಿ ಸಭಾವನ್ನು ನೀವು ಬಹಳಷ್ಟು ಅವರು, ಯಾಕಂದ್ರೆ ಅವರು ಹುಟ್ಟು ಬೆಳೆದಿದೆ ಶಾಂತಿ ಸಭಾವನ್ನು ಬೆಳೆದಾರೆ. ಅವ್ರ ತಾಳ್ಮೆಗೆ ನೀವು ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು. ಯಾಕಂದ್ರೆ ಎಲ್ಲಕ್ಕೂ ಒಂದು ಇತಿಮಿತಿ ಇರ್ತದೆ. ಇವತ್ತು ನಮಗೆ ಸಾಕಷ್ಟು ಯಾಕಂದ್ರೆ ನಮಗೆ ಜಿಲ್ಲಾಧ್ಯಕ್ಷರು ಸಾಕಷ್ಟು ಕೆಲಸ ಇರ್ತಾವೆ, ಶಾಸಕರು ಸಾಕಷ್ಟು ಕೆಲಸ ಅವ. ಎಲ್ಲ ಇಡೀ ನಮ್ಮ ಗ್ರಾಮೀಣ ಹಿರಿಯರು, ಗ್ರಾಮೀಣ ಭಾಗದ ಎಲ್ಲ ಹಿರಿಯರು ತಮ್ಮ ಕೆಲಸವನ್ನು ಬದಲಿಟ್ಟು ಇವತ್ತು ರೈತರ ಪರವಾಗಿ ಬಂದಾರೆ. ಇವತ್ತು ಯಾರಿಗೇನೋ ಒಂದು ಇವತ್ತು ನಾನು ಗ್ರಾಮೀಣ ಖಜಾಂಚಿಯನ್ನು ಮಾತಾಡ್ತಾ ಇದ್ದೀನಿ. ಇವತ್ತು ಯಾವುದೇ ರೈತರಿಗೆ ₹1 ಕೊಟ್ಟಿಲ್ಲ. ಬರೀ ನಿನ್ನ ಶಾಸಕರು ಮಧ್ಯಾಹ್ನ ನಮಗೆ ಸಾಯಂಕಾಲ ಮೆಸೇಜ್ ಮಾಡ್ಯಾರ. ಇವತ್ತು 1000 ಜನ ಎದುರು ಬಂದಾರಪ್ಪ ಅಂತಂದ್ರೆ ಅವ್ರು ನೋವಾಗಿ ಬಂದಾರ. ನಮ್ಮ ಶಾಸಕರು ಇವತ್ತು ಅವ್ರ ನೇತೃತ್ವದಲ್ಲಿ ಇವತ್ತು ಈ ಹೋರಾಟ ತಮ್ಮ ರೈತರು ಸೆಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ತಾವು ತಿಳ್ಕೋಬೇಕು, ನಾವು ಏನಿದ್ರು ನಾವು ರೈತರ ಮಕ್ಕಳಿದ್ದೇವೆ. ನಮಗೆ ಯಾವ ರೀತಿ ನಿನ್ನ ಚಳ್ಳಕೆರೆಗೆ 810 ಕೋಟಿ ಅವ್ರಿಗೆ ಸ್ಯಾಂಕ್ಷನ್ ಮಾಡಿದ್ರಿ. ನಮಗೂ ಕೂಡ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರಕ್ಕೆ ಅದನ್ನು 4 ತಾಲೂಕು ಬರ್ತಾವೆ. ಶಾಬಾದ್ ಬತ್ತು, ಆಳಂದ್ ತಾಲೂಕು ಬತ್ತು, ಕಲಬುರಗಿ ತಾಲೂಕು ಬತ್ತು, ನಮ್ಮ ಕಮಲಾಪುರ ತಾಲೂಕು ಬತ್ತು. ಅಷ್ಟಕ್ಕೂ ಏನು ತಾವು ತಪ್ಪು ಮಾಡಿರಿ ಅದನ್ನು ಸರಿಪಡಿಸಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಾವು ಯಾವುದನ್ನೂ ಹೊಣೆ ಕೊಡಲ್ಲ. ಇಲ್ಲಿ ಹೊಣೆ ನಾವು ಕೊಡೋದು ಇಲ್ಲಿಂದ ಇದ್ದಂಥ ಒಂದು ಕಂದಾಯ ಇಲಾಖೆ ತಹಶೀಲ್ದಾರ್ರಿಗೆ ಮತ್ತು ಇಲ್ಲಿ ನಮ್ಮ ಕೃಷಿ ಅಧಿಕಾರಿಗಳಿಗೆ. ಇವರೇ ತಾರತಮ್ಯ ಮಾಡಿದ್ದಾರೆ. ಒಂದು ದಿವಸ ಇವರು ಒಂದು ಬಡವರದು ರೈತರದು ಒಂದು ಕಾಳಜಿ ಇಲ್ಲ. ಮತ್ತೆ ಹೋರಾಟ ಮಾಡ್ತೀವಿ. ಈಗ ಏನು ಅಧಿವೇಶನ ಅದ 13 ತಾರೀಕು ನಮ್ಮ ಶಾಸಕರು ಅಧಿವೇಶನದಾಗ ಅದು ಚಕಾರ ಇರ್ತಾರ. ಅದರಲ್ಲಿ ಅವ್ರು ಏನೋ ಅವ್ರು ನಮಗೆ ಕಿಮ್ಮತ್ ಮಾಡಿಲ್ಲಪ್ಪ ಅಂದ್ರೆ ಮತ್ತು ನಾವು ಜಿಲ್ಲಾ ಪಂಚಾಯತಿ ಹೋರಾಟ ಮಾಡ್ತೀವಿ. ಜಿಲ್ಲಾ ಅಧಿಕಾರಿ ಆಫೀಸ್ ಮೇಲೆ ಮಾಡ್ತೀವಿ. ಯಾಕಂದ್ರೆ ಇವತ್ತು ಅವರು ಒಂದು ಪೊಲೀಸ್ ಅಧಿಕಾರಿಗಳಿಗೆ ನಾವು ಮರ್ಯಾದೆ ಕೊಡಬೇಕಂತ ಇವತ್ತು ನಾವು ಹೋರಾಟ ಜಲ್ದಿ ನಾವು ಬಂದ್ ಮಾಡಿದ್ದೀವಿ. ಯಾಕಂದ್ರೆ ಮೇನ್ ಹೈವೇ ಅದ, ಜಾಸ್ತಿ ಮಾಡಬಾರ್ದಂತ. ಅದಕ್ಕೆ ಮುಂದಿನ ದಿವಸ ಎಲ್ಲ ಪ್ರತಿಯೊಂದು ZP ಲೆವೆಲ್ದಾಗ ಆಯಿತು, ಪ್ರತಿಯೊಂದು ಗ್ರಾಮ ಪಂಚಾಯತ್ ವೈಸ್ ನಾವು ಗ್ರಾಮ ಪಂಚಾಯತಿಗೆ ಮುತ್ತಿ ಹಾಕಂತ ಕೆಲಸ ಮಾಡ್ತೀವಿ. ಧನ್ಯವಾದಗಳು.